ಪ್ರತಿಯೊಂದು ಉದ್ದೇಶಗಳಲ್ಲಿ ಅದರ ಜೊತೆಯಲ್ಲಿ ಬಂದಂಥ ಎಲ್ಲ ನಮ್ಮ ಜನಸಾಮಾನ್ಯರಿಗೆ ಕರಾವಳಿ ಪ್ರದೇಶದ ದೊಡ್ಡ ಮಟ್ಟದ ಸತೀಶ್ ಭಂಡಾರನ ಬಲದಲ್ಲಿ ಕಾಣಿಸಿರಲು ವೇದಿಕೆ ಗುರುಪುರದ ಮಾತು ಬಿನ್ನೆರ್ನ ಪರವಾದ ಗುರುಪುರ ಕಂಬಳದ ನನ್ನ ಮುಂದಿನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಯೋಗವನ್ನು ಎಷ್ಟು ಅದ್ದೂರಿಯಾಗಿ ನಡೆಸಬಹುದು, ಎಷ್ಟು ಅದನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಎಷ್ಟು ಪ್ರಾಮುಖ್ಯತೆಯಿಂದ, ಎಷ್ಟು ಸಂತೋಷದಿಂದ ಇವತ್ತು ಏನಾಗಲು ಹೇಗೆ ಆಚರಿಸಬಹುದು ಅಂತ ನಮಗೆ ನೋಡಲಿಕ್ಕೆ ಸಿಕ್ಕುದಿದ್ರೆ ಅದು ಗುರುಪುರ ಕಂಬಳದಲ್ಲಿ ಕೂಡ ಅದು ನಮಗೆ ನೋಡಲಿಕ್ಕೆ ಸಿಕ್ತಂತನೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ಬಂದು ಪ್ರತಿ ವರ್ಷ ಮುಂದಿನ ವರ್ಷ ಡಿ.ಕೆ. ಸರ್ವಧರ್ಮೀಯರು ಅವಕಾಶಗಳನ್ನ ನಮ್ಮ ಹಿರಿಯರ ಕಾಲದಿಂದ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿಯ ಪೈಪೋಟಿ ಇನ್ನು ಮುಂದೆ ಕಂಬಳ ಮಾಡೋದಕ್ಕೆ ಬಹಳಷ್ಟು ಪೈಪೋಟಿ ಬರ್ತದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ನಿರ್ಮಾಣ ಮಾಡುವಂತ ಕೆಲಸಕಾರ ಮಾಡಿದ್ದಾರೆ. ಕಂಬಳ ಪ್ರತಿಭಾನ್ವಿತವಾದಂಥ ಯುವಕ ಬಹಳಷ್ಟು ಮಾನ್ಯತೆಗಳನ್ನು ಪಡೆಯುವಂತ ಅವಕಾಶಗಳು ಕಾಣ್ತಾ ಇದೆ. ಒಬ್ಬ ಜನಪ್ರತಿನಿಧಿಯಾಗಿ ಕಂಬಳ ನಡೆಸಬೇಕು ಅಂತ ಹೇಳಿ ಪುತ್ತೂರಿನಲ್ಲಿ 37 ವರ್ಷದಲ್ಲಿ ನಿಂತಿರುವಂತ ಒಂದು ಕಂಬಳವನ್ನು ನಾವು ಪ್ರಾರಂಭ ಮಾಡಿದೆವು. ಬಹಳ ಹಿಂದೆ ನಾನು ಸುಳಿಗೆ ಕಂಬಳ ನೋಡಿದಾಗ ಗ್ಯಾಸ್ ಲೈಟ್ ಇಟ್ಕೊಂಡು ಕಂಬಳ, ಆದ್ರೆ ಇತ್ತೀಚಿನ ದಿವಸ ಕಂಬಳ ಅನ್ನುವಂಥ ವೀರ ಕ್ರೀಡೆ ಸಾಕಷ್ಟು ರೀತಿಯಲ್ಲಿ ವಿನಯ್ ಕುಮಾರ್ ಸೊರಕೆ ಅಂತ ಹೇಳಿದ್ರೆ ಅದು ಒಂದು ವಿನಯದ ಸಾಕಾರ ಮೂರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಭಾಗದಲ್ಲಿ ಸಂಸದರಾಗಿ ಸೇವೆ ಸಲ್ಲಿಸುವಂತಹ ಒಂದು ಧೀಮಂತ ವ್ಯಕ್ತಿತ್ವ ಅವರದು. ಯಾವಾಗ ನೋಡಿದ್ರು ನಗುಮುಖದ ವಿನಯ್ ಕುಮಾರ್ ಸೊರಕೆ ಅವರು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಒಂದು ವಿಶೇಷ ಅಭಿಮಾನಿಗಳನ್ನು ಇಟ್ಟವರು. ಎಲ್ಲ ರೀತಿಯಲ್ಲಿ ಒಂದು ಅಭಿವೃದ್ಧಿಯ ಹರಿಕಾರ
ನೇಕಾರರಾಗಿ ಮತ್ತೆ ಬಡವರ ಮುಂದಾಗಿ ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸಿದಂತ ಒಂದು ವ್ಯಕ್ತಿತ್ವ ಇದ್ರೆ ಅದು ವಿನಯ್ ಕುಮಾರ್ ಸೊರಕೆ ಅವರು. ಮೊದಲನೇದಾಗಿ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಕಮಲ ಪ್ರಾರಂಭ ಮಾಡಿದಂತಹ ಒಂದು ವ್ಯಕ್ತಿಗಳಲ್ಲಿ ವಿನಯ್ ಕುಮಾರ್ ಸೊರಕೆ ಪುತ್ತೂರು ಕಮಲವನ್ನು ಪ್ರಾರಂಭಿಸಿದಂತಹ ಒಂದು ಹೆಮ್ಮೆ ಕೂಡ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರಿಗಿದೆ. ಇಂತಹ ಒಂದು ವ್ಯಕ್ತಿತ್ವ ನಮ್ಮ ಈ ಗುರುಪುರ ಕಂಬಳದ 3ನೇ ವರ್ಷದ ಗುರುಪುರ ಕಂಬಳಕ್ಕೆ ಒಂದು ಆಶೀರ್ವಾದ ಮಾಡಬೇಕು, ನಮ್ಮನ್ನೊಂದು ಅರಸಿ 2 ಮಾತನ್ನಾಡಬೇಕೆಂದು ನಾನು ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಮಂದಾರ್ತಿ ಶ್ರೀಗಳು ಮುಂದೆ ಗೋಪಾಲ್ ನಾಯ್ಕರನ್ನ